ಫ್ರೆಂಡ್ ನಮಸ್ತೆ, ಸೌಮ್ಯ ಸವಿ ಅಡುಗೆಗೆ ಸ್ವಾಗತ. ಇವತ್ತಿನ ರೆಸಿಪಿ ಸೊಪ್ಪು ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಎಷ್ಟೋ ಬಾರಿ ಸೊಪ್ಪಿನ ಸಾಂಬಾರು ತಿಂದಿದ್ದೀರಾ, ಆದರೆ ಇದು ಈಸಿ ಪ್ರೊಸೆಸ್ನಲ್ಲಿ ಮಾಡುವಂಥ ಸೊಪ್ಪಿನ ಸಾಂಬಾರು ಯಾವ ರೀತಿ ಮಾಡೋದು ನೋಡೋಣ. ಒಂದು ಕಟ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಈ ಥರ ದಂಟೆಲ್ಲ ಫುಲ್ ಹಾಕಬೇಕು. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಟೊಮೊಟೊ, ಗೋಲಿ ಗಾತ್ರದಷ್ಟು ಹುಣಸೆಹಣ್ಣು, ಕರಿಬೇವು, ಸಾಂಬಾರು ಪೌಡ್ರು, ಉಪ್ಪು, ಅರಿಶಿಣ, ಎಣ್ಣೆ, ತೊಗರಿಬೇಳೆ ಮತ್ತು ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ಈರುಳ್ಳಿ, ಬೆಳ್ಳುಳ್ಳಿ ಇಷ್ಟು ಪದಾರ್ಥಗಳು ಬೇಕಾಗುತ್ತೆ. ಇವಾಗ ಕುಕ್ಕರ್ಗೆ ಕಟ್ ಮಾಡಿರೋವಂತಹ ಪಾಲಕ್ ಸೊಪ್ಪು ಹಾಕ್ತಾಯಿದ್ದೀನಿ. ಈ ಥರ ಸಣ್ಣ ಕಟ್ ಮಾಡ್ಕೊಬೇಕಾಗುತ್ತೆ. ಇದ್ರ ಜೊತೆನೇ ಸಣ್ಣ ಕಟ್ ಮಾಡಿರೋದಂತಹ ಒಂದು ಈರುಳ್ಳಿನೂ ಇದ್ರ ಜೊತೆನೇ ಸೇರಿಸ್ಕೊತಾ ಇದ್ದೀನಿ. ಒಂದು ಗೋಲಿ ಗಾತ್ರದಷ್ಟು ಹುಣಸೆಹಣ್ಣು, ಜಜ್ಜಿದ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, 3 ಟೊಮೊಟೊ, ಕರಿಬೇವಿನ ಸೊಪ್ಪು ಇದ್ರ ಜೊತೆನೇ ಸೇರಿಸ್ಕೊಳ್ತಾ ಇದ್ದೀನಿ. 100 ಗ್ರಾಮ್ ತೊಗರಿಬೇಳೆ ಅದನ್ನು ಇದ್ರ ಜೊತೆನೇ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. 1.5 ಸ್ಪೂನು ಸಾಂಬಾರು ಪೌಡ್ರು ಹಾಕ್ತಾ ಇದ್ದೀನಿ. ಸಾಂಬಾರು ಪೌಡ್ರು ಬೇಡ ಅಂದರೆ ನೀವು ಹಸಿಮೆಣಸಿನ್ಕಾಯಲ್ಲೇ ಮಾಡ್ಕೋಬೋದು. ಈ ಸೊಪ್ಪು ಮುಳುಗೋಷ್ಟು ನೀರು ಹಾಕ್ಕೊಳ್ತೀನಿ. ನೀವು ಒಂದು ಸತಿ ಈ ಥರ ಸೊಪ್ಪಿನ ಸಾಂಬಾರು ಮಾಡ್ಕೊಂಡು ತಿಂದರೆ ವಾರದಲ್ಲಿ 2 ಸತಿ ಮಾಡ್ಕೊಂಡು ತಿಂತೀರ, ಅಷ್ಟು ಚೆನ್ನಾಗಿರುತ್ತೆ ಈ ಸಾಂಬಾರು. ಮತ್ತು ಈ ಸೊಪ್ಪಿನ ಜೊತೆನೇ ಮೆಂತ್ಯ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಅದನ್ನು ಹಾಕ್ಕೋಬೋದು, ಅದು ಚೆನ್ನಾಗಿರುತ್ತೆ. ಇದನ್ನು ಹಾಗೆ ಕುಕ್ಕರ್ ಮುಚ್ಚಳ ಮುಚ್ಚಿ ವಿಸಿಲ್ ಹಾಕಿ 3ರಿಂದ 4 ವಿಸಿಲ್ ಬರ್ಸ್ಕೊಳ್ತೀನಿ. ನೋಡಿ, ಕುಕ್ಕರು ಆರಿದೆ. ವಿಸಿಲ್ ತೆಗೆದು ನೋಡೋಣ, ಬೆಂದಿದೆ ಅನಿಸುತ್ತೆ. ನೋಡಿ, ಚೆನ್ನಾಗಿ ಬೆಂದಿದೆ. ಮತ್ತು ನೀವು ಸೊಪ್ಪು ಸಾಂಬಾರಲ್ಲಿ ಬೇಳೆ ಕೂಡ ಕಮ್ಮಿ ಮಾಡ್ಕೊಬೋದು. ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಈಗ ಸೌಟಲ್ಲಿ ಚೆನ್ನಾಗಿ ಮಸ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಮಸಿಯೋದಿದ್ದರೆ ಅದರಲ್ಲಿ ಚೆನ್ನಾಗಿ ಮಸ್ಕೊಳ್ಳಿ, ಅದರಲ್ಲಿ ಇನ್ನೂ ಚೆನ್ನಾಗಿ ಮಸಿಬೋದು. ಸೌಟಲ್ಲಿ ಸ್ವಲ್ಪ ಸರಿಯಾಗಿ ಮಸಿಯೋಕ್ಕಾಗೋದಿಲ್ಲ. ಮಸ್ತಿ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ, ಅಷ್ಟೇ ರುಚಿಯಾಗೂ ಇರುತ್ತೆ. ನಿಮ್ಗೆ ಇನ್ನೊಂಚೂರು ತೆಳ್ಳಗೆ ಬೇಕು ಅಂದರೆ ಇದ್ರ ಜೊತೆ ನೀರನ್ನು ಸೇರಿಸ್ಕೊಬೋದು. ಈಗ ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡು 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ. 1 ಸ್ಪೂನ್ ಸಾಸಿವೆ ಹಾಕ್ಕೊಳ್ತೀನಿ. ಇದ್ರ ಜೊತೆ ಬೇಕಾದ್ರೆ ನೀವು ಜೀರಿಗೆನೂ ಹಾಕ್ಕೊಬೋದು ಮತ್ತು ಇಂಗು ಹಾಕ್ಕೊಬೋದು. 1 ಈರುಳ್ಳಿನ ಉದ್ದು ಕಟ್ ಮಾಡಿ ಹಾಕಿದ್ದೀನಿ. ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀನಿ. ನೋಡಿ, ರೋಸ್ಟ್ ಆದಮೇಲೆ ನಾವು ಮಸ್ತಿಟ್ಕೊಂಡಿದ್ವಲ್ಲ ಆ ಸೊಪ್ಪನ್ನು ಇದ್ರ ಜೊತೆನೇ ಸೇರಿಸ್ಕೊಳ್ತೀನಿ. ಪಾಲಕ್ ಸೊಪ್ಪಲ್ಲಿ ಹಾಲಿನ ಅಂಶ ಇರೋದ್ರಿಂದ ಇದನ್ನು ಬಾಣಂತಿಗೂ ಕೊಡ್ಬೋದು. ಸ್ವಲ್ಪ ಉಪ್ಪು ಖಾರ ಕಮ್ಮಿ ಹಾಕ್ಕೊಂಡು ಮಾಡ್ಕೊಂಡು ತಿನ್ಬೋದು. ಇದು ಮಕ್ಳಿಗೂ ತುಂಬ ಒಳ್ಳೆಯದು. ಈಗ ಸಾಂಬಾರು ರೆಡಿಯಾಗಿದೆ. ಅದರಲ್ಲ ತುಂಬ ಸುಲಭವಾಗಿ ಸೊಪ್ಪು ಸಾಂಬಾರು ಮಾಡೋದನ್ನು ತೋರಿಸಿದ್ದೀನಿ. ಈ ರೆಸಿಪಿ ನೀವು ಒಂದ್ಸತಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಇನ್ನಷ್ಟು ಈಸಿ ಮತ್ತು ರುಚಿಕರವಾದ ಅಡಿಗೆಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.